ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ವಿಲೇಜ್ ಅಕೌಂಟ್ ಆಫೀಸರ್ ಏನಿದೆಯೋ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ 10ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನಾಳೆ ಲಾಸ್ಟ್ ಡೇ ಅಂತ ಹೇಳ್ಬೋದು. ಸೊ ಇದು ಗ್ರಾಮ ಆಡಳಿತಾಧಿಕಾರಿ ಅಂತ ನಾವು ಕೂಡ ಕರಿತೀವಿ ಇದು ಕನ್ನಡದಲ್ಲಿ. ಸೊ VAO ಎಕ್ಸಾಮ್ನಲ್ಲಿ ಸಂಬಂಧಪಟ್ಟಾಗಿರ್ತಕ್ಕಂಥ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಆಲ್ರೆಡಿ ಸಿಲೆಬಸ್ ಗೊತ್ತಿದೆ. ಏನಂದರೆ ಪೇಪರ್ 1 GK ಅಂತ ನಾವು ಹೇಳ್ಬೋದು. ಅಂದರೆ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ನೋಡ್ಬೋದು. ಅಲ್ಲಿ ಗ್ರಾಮ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮೀಣ ಏನು ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ವಿಷಯಗಳು ಆಗಿರ್ಬೋದು, ಜೊತೆಗೆ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು. ಸೊ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ GK ಪೇಪರ್ ಇರುತ್ತೆ. ಮತ್ತು ಪೇಪರ್ 2ನಲ್ಲಿ ನೋಡಿ ಕಮ್ಯುನಿಕೇಷನ್ ಪೇಪರ್ ಅಂತ ನಾವು ಕರಿತೀವಿ. ಕಮ್ಯುನಿಕೇಷನ್ ಪೇಪರ್ ಅಂದರೆ ಏನು, ಕಂಪ್ಯೂಟ್ರು, ಇಂಗ್ಲೀಷು ಆಗಿರ್ಬೋದು, ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಲ್ಲಿ 100 ಮಾರ್ಕ್ಸು. ಪೇಪರ್ 1ನಲ್ಲಿ 100 GK ಮತ್ತು ಪೇಪರ್ 2ನಲ್ಲಿ 100 ಮಾರ್ಕ್ಸ್ ಕಮ್ಯುನಿಕೇಷನ್ ಪೇಪರ್. ಇಲ್ಲಿ ಕಂಪ್ಯೂಟ್ರು, ಇಂಗ್ಲೀಷ್ ಆಗಿರ್ಬೋದು, ಸೊ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ MCQ ಆಧಾರಿತವಾಗಿರ್ತಕ್ಕಂತಹ ಕ್ವಶನ್ಗಳನ್ನು ತೆಗಿತಾರೆ. ಆ ಟೋಟಲ್ ಅವರಾಗಿ ಆ ಪೇಪರ್ 1 ಪೇಪರ್ 2 ಸಂಬಂಧಪಟ್ಟಿರ್ತಕ್ಕಂಥ ಎರಡನ್ನು ಪೇಪರ್ ಇಟ್ಟು ಅಲ್ಲಿ 200 ಮಾರ್ಕ್ಸ್ಗೆ ಎಷ್ಟು ನೀವು ಸ್ಕೋರ್ ತೊಗೊತೀರೋ ಅನ್ನೋದ್ರ ಮೇಲೆ ಸೊ ಅವರು ನಿಮ್ಮ ರ್ಯಾಂಕ್ ಲಿಸ್ಟನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ಸ್ನೇಹಿತರು ನೋಡ್ಬೋದು. ಸೊ ವಿಲೇಜ್ ಅಕೌಂಟ್ ಆಫೀಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. ಹಾಗಾಗಿ ನೀವು ಪರೀಕ್ಷೆಯಲ್ಲಿ ಯಾವ ರೀತಿ ನೀವು ಆನ್ಸರ್ ಮಾಡ್ತೀರಾ, ಸೊ 4 ತಪ್ಪು ಉತ್ತರಗಳಿಗೂ ಕೂಡ ಒಂದು ಮೈನಸ್ ಅನ್ನು ಮಾಡ್ತಾರೆ ಅಂತ ಗೊತ್ತಿದೆ ಎಲ್ಲರಿಗೂ. ಹಾಗಾಗಿ ಸ್ನೇಹಿತರು ನೋಡ್ಬೋದು, ಪೇಪರ್ 1 ಪ್ಲಸ್ ಪೇಪರ್ 2 ಏನು ವಿಲೇಜ್ ಅಕೌಂಟ್ ಆಫೀಸರ್ಗೆ ಯಾರೇ ಸ್ಟಡಿ ಮಾಡ್ತಿದ್ರು, ಸೊ ನಿಮಗೇನಾದರೂ ಕಂಪ್ಲೀಟ್ ಆಗಿರ್ತಕ್ಕಂಥ PDF ನೋಟ್ಸ್ ಬೇಕಾದರೆ ನಮ್ಮಲ್ಲಿರ್ತಕ್ಕಂಥ PDF ನೋಟ್ಸನ್ನು ತಗೋಬೋದು. ಕೇವಲ ನಾವು ಏನಂತಂದರೆ 200 ಮಾರ್ಕ್ಸ್ 200 ರೂಪೀಸ್ಗೆ ನಾವೇನು ಮಾಡ್ತೀವಿ, ನೋಟ್ಸ್ಗಳನ್ನು ಕಳಿಸ್ತಿದ್ವಿ. GK ಪೇಪರು ಮತ್ತು ಕಮ್ಯುನಿಕೇಷನ್ ಪೇಪರ್ ಅಂತ ನಾವು ಹೇಳ್ಬೋದು. ಜೊತೆಗೆ ನೀವು ಏನಾದರೂ ನೋಟ್ಸ್ ತಗೊಂಡ್ರೆ ಸೊ ನೋಡ್ಬೋದು. ಬೇಕು ಅನ್ನೋದಾದರೆ ವಾಟ್ಸಪ್ ಮುಖಾಂತರ ಇಲ್ಲಿ ಕೆಳಗೆ ಶೋ ಆಗ್ತಿರ್ತಕ್ಕಂತಹ ವಾಟ್ಸಪ್ ನಂಬರ್ಗೆ ನಾವು ವಿಲೇಜ್ ಅಕೌಂಟ್ ಆಫೀಸರ್ಗೆ ಓದ್ತಿದ್ದೀವಿ, ಸೊ ನಮಗೆ PDF ನೋಟ್ಸ್ ಬೇಕಿತ್ತು ಅನ್ನೋದಾದರೆ ಸೊ 200 ನೀವು ಪೇ ಮಾಡಿ ಆ PDF ನೋಟ್ಸ್ಗಳನ್ನು ಪಡಿಬೋದು ಅಂತ ಹೇಳ್ತೀನಿ. ಜೊತೆಗೆ ಸೊ 200ನಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಇದು ಮೇನ್ ಆಗಿರ್ತಕ್ಕಂಥ 100ಗೆ ಆಗಿರ್ತಕ್ಕಂತಹ PDF ನೋಟ್ಸು. ಜೊತೆಗೆ 100 ಎಕ್ಸ್ಟ್ರಾ ಯಾಕೆ ಅಂತಿದ್ದೇವೆ ಅಂದರೆ ಡೈಲಿನ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಕರೆಂಟು ಆಗಿರ್ತಕ್ಕಂಥದ್ದಾಗಿರ್ಬೋದು, ಸೊ ನಿಮ್ಮ ಗ್ರೂಪ್ನಲ್ಲಿ ಆ್ಯಡ್ ಮಾಡ್ಕೊತೀವಿ. ಸೊ VA ಎಕ್ಸಾಮ್ ಆಗಿರ್ಬೋದು, ಸೊ STFD ಎಕ್ಸಾಮ್ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಆ ಗ್ರೂಪ್ನಲ್ಲಿ ನಿಮಗೆ ಜಾಯ್ನ್ ಮಾಡಿಸ್ಕೊಂಡು ನಿಮ್ಮ ಡೈಲಿ ನಿತ್ಯದಲ್ಲಿ ಅಪ್ಡೇಟ್ ಕೊಡೋರು ಆಗಿರ್ತಕ್ಕಂಥ ನಾವು ಕೆಲಸ ಮಾಡ್ತಿದ್ವಿ. ಸೊ ನಿಮಗೆ ಎಕ್ಸಾಮ್ ಮುಗಿಯೋವರೆಗೂ ನಾವು ಡೈಲಿ ತೆಗಿರ್ತಕ್ಕಂತಹ ನಿಮಗೆ PDF ನೋಟ್ಸ್ಗಳನ್ನು ಕಳಿಸ್ತಿರ್ತೀವಿ. ಮತ್ತು ಕರೆಂಟ್ GK ಆಗಿರ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂಥ ಏನಂದರೆ PDF ನೋಟ್ಸ್ಗಳನ್ನು ನಾವು ಸೆಂಡ್ ಮಾಡ್ತೀವಿ. ಆ ಉದ್ದೇಶದಿಂದ ಕಂಪ್ಲೀಟ್ ಆಗಿರ್ತಕ್ಕಂಥ ನಿಮಗೆ ಎಕ್ಸಾಮ್ ಮುಗಿಯೋವರೆಗೂ ನೋಟ್ಸನ್ನು ನಾವು ಕಳಿಸ್ತಿರ್ತೀವಿ. ಹಾಗಾಗಿ ಯಾರ್ಯಾರಿಗೆ ಬೇಕು ಸ್ನೇಹಿತರು ನೋಡ್ಬೋದು, ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ತಗೊತಿದ್ದಾರೆ. ಸೊ ನಿಮಗೆ ಯಾರ್ಯಾರಿಗೆ ಬೇಕು ಅನ್ನೋದಾದರೆ ಸೊ ಈ ವಾಟ್ಸಪ್ ಮುಖಾಂತರ ನೀವು ಮೆಸೇಜ್ ಮಾಡಿ ನೋಟ್ಸ್ಗಳನ್ನು ಪಡೀರಿ ಅಂತ ಹೇಳ್ತೀನಿ. ಹಾಗಾಗಿ ನಾಳೆ ಲಾಸ್ಟ್ ಡೇಟ್ ಇದೆ. 2 ಸಲ ಎಕ್ಸ್ಟೆಂಡ್ ಆಗಿದೆ. ಫಸ್ಟು 7ನೇ ತಾರೀಕುವರೆಗೂ ಕೊಟ್ಟಿದ್ದರು, ಮತ್ತು ಈಗ 10ನೇ ತಾರೀಕುವರೆಗೂ ಮಟ್ಟ ಕೊಟ್ಟಿದ್ದಾರೆ. ಹಾಗಾಗಿ ಸ್ನೇಹಿತರು ಇವನ್ನೆಲ್ಲ ನೋಟ್ಸ್ಗಳನ್ನು ತಗೊಳ್ಳಿ, ಸದುಪಯೋಗ ಮಾಡಿಕೊಳ್ಳಿ. ನಿಮಗೇನಾದರೂ ಚೆನ್ನಾಗಿ ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕಂದ್ರೆ ಸೊ ಅದೇ ರೀತಿಯಾಗಿರ್ತಕ್ಕಂಥ ನಾವು ಕೆಲಸವನ್ನು ಮಾಡ್ತೀವಿ. ಸೊ ಗ್ರೂಪ್ನಲ್ಲಿ ಡೈಲಿ ನಿತ್ಯದಲ್ಲಿ ಅಪ್ಡೇಟ್ ಕೊಡೋ ಒಂದು ವಿಚಾರವನ್ನು ಕೂಡ ನಾನು ಮಾಡ್ತಿದ್ದೀನಿ. ಹಾಗಾಗಿ ಎಲ್ಲ ಸ್ನೇಹಿತರು ತಗೊಳ್ಳಿ ಅಂತ ನಾನು ಸಜೆಷನ್ ಮಾಡ್ತೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ವಿಚಾರಗಳಿದ್ದರೆ ಸೊ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.